ಬರ್ರಿ ನಮ್ಮ ಮನೆಯಲ್ಲಿ ಸುರೇಶ್ ಅವನೇ ಪ್ರತಿ ವರ್ಷ ಏನಪ್ಪಾ ಅಂದ್ರೆ ಸಂತೋಷ, ಅವನಿಗೆ ಸಂತೋಷ ಅಲ್ಲ, ಜನಗಳಿಗೆ ಸಂತೋಷ, ಸ್ನೇಹಿತರಿಗೆ ಸಂತೋಷ, ಬಂಧು ಬಾಂಧವರಿಗೆ ಸಂತೋಷ ಪಡಿಸ್ಬೇಕು ಅಂತ ಈ ಕಾರ್ಯಕ್ರಮವನ್ನ ಬಹಳ ವಿಶೇಷವಾಗಿ ಪ್ರತಿ ವರ್ಷ ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ವಿಶೇಷವಾಗಿ ಒಂದು ಸಣ್ಣ ಮದುವೆಯನ್ನು ಮಾಡಿಸಿದ್ದಾನೆ. ಅನಾಥರಾಗಿರುವಂತಹ ಇಬ್ಬರನ್ನ ಗಂಡು ಹೆಣ್ಣನ್ನ ಕರೆಸಿ ಅವರಿಗೆ ಇವತ್ತು ವೈವಾಹಿಕ ಜೀವನಕ್ಕೆ ಕಾಲಿಡಿಸುವ ಕೆಲಸ ಮಾಡಿದಾರಲ್ಲ, ಅದು ನಿಜವಾಗ್ಲೂ ಕೂಡ ಮೆಚ್ಚಿಕೊಳ್ಬೇಕಾಗಿರುವಂತಹದ್ದು. ಅವರಿಬ್ಬರನ್ನು ಕೂಡ ಇವತ್ತು ಒಂದು ವೈವಾಹಿಕ ಜೀವನಕ್ಕೆ ಬೇಕಾಗಿರುವಂತಹ ರೀತಿಯಲ್ಲಿ ಅವರಿಗೆ ಅವರಿಬ್ಬರನ್ನ ನೋಡಿ, ಇವರಿಬ್ಬರನ್ನ ವಿವಾಹ ಮಾಡುವುದರ ಮೂಲಕವಾಗಿ ನನ್ನ ಹುಟ್ಟುಹಬ್ಬವನ್ನ ಆಚರಿಸಿಕೊಡ್ತಾ ಇದ್ದಾನೆ. ಜೊತೆಗೆ ಎಲ್ಲ ಮನೆಗಳಿಗೂ ಕೂಡ ಒಂದು ವಿಶೇಷವಾಗಿ ಒದಕೆಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗೆ ಬಹಳ ವಿಶೇಷವಾಗಿ ಎಲ್ಲರಿಗೂ ಕೂಡ ಒಂದು ಒಳ್ಳೇದು ಮಾಡಬೇಕು, ಸಮಾಜಕ್ಕೆ ಒಳ್ಳೇದು ಮಾಡಬೇಕು, ಜನಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋ ಭಾವನೆ ಇಟ್ಕೊಂಡು ಪ್ರತಿ ವರ್ಷ ತನ್ನ ಹುಟ್ಟುಹಬ್ಬ ಅನ್ನೋದೊಂದು ನೆಪ, ಆದರೆ ಜನಗಳಿಗೆ ಒಳ್ಳೇದು ಮಾಡಬೇಕು, ನಮ್ಮೂರಿಗೆ ಒಳ್ಳೇದು ಮಾಡಬೇಕು, ಎಲ್ಲರೂ ಸ್ನೇಹಿತರು ಬಾಂಧವರು ಒಟ್ಟಿಗೆ ಸೇರ್ಕೊಳ್ಬೇಕು ಅನ್ನುವಂಥದ್ದೇ ಅವನ ಇಚ್ಛೆ ಇರುವಂತಹದ್ದು. ಆ ರೀತಿಯಲ್ಲಿ ಕಡಿಮೆ ಮಾಡೋದಂದ್ರೆ ಜಾಸ್ತಿನೇ ಮಾಡ್ಕೊಂಡು ಹೋಗ್ತಾನೆ ಹೊರತು ಕಡಿಮೆ ಮಾಡ್ತಾನೆ ಇಲ್ಲ. ಪ್ರತಿ ವರ್ಷ ಅದು ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅವ್ರ ಕುಟುಂಬದವರೆಲ್ಲರೂ ಕೂಡ ಏನೋ ಖುಷಿ, ಅವ್ರಿಗೆಲ್ಲ ಮಾಡಬೇಕು, ಜನಗಳು ಬರ್ತಾರಲ್ಲ ಅವರಿಗೆ ಪ್ರಸಾದ ನೀಡಬೇಕು, ಅವನ್ನೆಲ್ಲ ಸಂತೈಸಬೇಕು ಅನ್ನುವಂಥದ್ದೇ ಅವನ ಖುಷಿ ಇರುವಂತಹದ್ದು. ಬಹಳ ಶ್ರಮಜೀವಿ, ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ರು ಕೂಡ ಎಲ್ಲರನ್ನೂ ಒಳಗೊಂಡು ಎಲ್ಲರನ್ನೂ ಪ್ರೀತಿಸುವಂತ ಒಂದು ಮನೋಭಾವ ವಿಶೇಷವಾಗಿ ನಮ್ಮ ಸುರೇಶ್ ಅಲ್ಲಿರುವಂತಹದ್ದು. ಅವರ ಈ ಹುಟ್ಟುಹಬ್ಬಕ್ಕೆ ನಾವೆಲ್ಲ ಶುಭ ಕೋರೋಣ. ಅವ್ರಿಗೆ ಕುಟುಂಬದವರು ಎಲ್ಲರಿಗೂ ಕೂಡ ಆಯುರ ಆರೋಗ್ಯ ಐಶ್ವರ್ಯ ಕೊಡ್ಲಿ ಭಗವಂತ ಅಂತ ಹಾರೈಸ್ತಾ ಪರಮ ಪೂಜೆ ಆಶೀರ್ವಾದದಲ್ಲಿ ಅಂತ ಹಾರೈಸ್ತೇನೆ. ಸರ್ ಹೇಳಿ, ವಿಶೇಷವಾಗಿ ಒಂದು ದಂಪತಿಗಳಿಗೆ ಮದುವೆಯನ್ನ ಮಾಡಿಸಿದ್ದೀರಿ, ಇದೇ ಒಂದು ಕಾರ್ಯವನ್ನ ಮಾಡಬೇಕು ಅಂತ ಹೇಗೆ ನಿಮ್ಗೆ? ಸರ್ ಎಲ್ಲೋ ಹೋಗಿ ಪಾರ್ಟಿ ಮಾಡ್ಕೊಂಡು ಕುಡ್ದು ಜಗಳ ಮಾಡ್ಕೊಂಡು ತಿರ್ಗಾ ಲಾಸ್ಟಿಗೆ ಕೊನೆ ನನ್ಗೆ ಕೆಟ್ಟಿಸ್ತಾಣ ಅನ್ನೋದು ಬೇಡ. ಏನೋ ಬಡವರು ತಂದೆ ತಾಯಿಲ್ದ ನನ್ನ ತಮ್ಮನಾಗಿ ನನ್ನ ಹತ್ರ ಕೆಲಸ ಮಾಡ್ಕೊಂಡವನೆ, ಆ ಹುಡುಗಿ ತಂದೆನೂ ನನ್ನ ಹತ್ರ ಕೆಲಸ ಮಾಡ್ಕೊಂಡವನೆ. ಅವ್ರಿಬ್ರಿಗೂ ಒಳ್ಳೇದಾಗಬೇಕು, ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಏನಾದ್ರು ಮಾಡೋದಿದ್ರೆ ಈ ತರ ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರಿಬ್ರಿಗೂ ಶುಭ ಹಾರೈಸ್ತೀನಿ. ಮತ್ತೆ ಇವತ್ತು ಅವ್ರೇನು ನನ್ನ ಬರ್ತ್ಡೇಸನೇ ಮಾಡ್ಬೇಕು ಅನ್ನೋ ಉದ್ದೇಶ ಅಂದ್ರೆ ಅವ್ರಿಬ್ರು ಒಂದು ನೆನಪು. ನಾವೇನು ಬರ್ತ್ಡೇಸ್ ಅವ್ರು ನನ್ನ ಬರ್ತ್ಡೇ ನಡೀತೋ ಅವತ್ತು ಅವ್ರದ್ದು ಒಂದು ಮದುವೆ ಕಾರ್ಯಕ್ರಮ ನಡಿಬೇಕು ಅಂತ ಹೇಳ್ಬಿಟ್ಟು ಸಿದ್ಧಲಿಂಗ ಸ್ವಾಮಿಗಳನ್ನ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳನ್ನ ಕರೆಸಿ ಅವ್ರ ಕೈಲಿ ಅವ್ರಿಗೆ ಆಶೀರ್ವಾದವನ್ನು ಮಾಡಿಸಿದ್ದೀನಿ. ಗಣೇಶನ ದೇವಸ್ಥಾನದಲ್ಲಿ ಆಶೀರ್ವಾದವನ್ನು ಮಾಡಿಸಿದ್ದೀನಿ. ಇಲ್ಲಿ ಬಂದಿರುವಂತ ಎಲ್ಲ US ಕಂಪ್ನಿ ಸ್ನೇಹಿತರುಗಳು, US ಕಂಪ್ನಿಯ ಎಲ್ಲಾ ಸಹಪಾಠಿಗಳು ಅವರ ಸಹೋದ್ಯೋಗದೊಂದಿಗೆ ಇವತ್ತು ಅವರಿಬ್ಬರಿಗೂ ಚಿರಋಣಿಯಾಗಿ ಎಲ್ಲರೂ ಒಗ್ಗಟ್ಟಾಗಿ ಇದೇ ತರ ಇನ್ನು ಮುಂದೆ ಇನ್ನ ಜಾಸ್ತಿ ಉನ್ನತವಾಗಿ ಬೆಳೀಲಿ ಇವರು ಅನ್ನೋ ಒಂದು ಉದ್ದೇಶದಿಂದ ನಾನು ಮಾಡಿದ್ದೀನಿ. ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ರಿಗೂ ನನ್ನ US ಕಂಪ್ನಿಲಿ ಏನ್ ದುಡಿತಾವ್ರೆ ಇಲ್ಲಿವರೆಗೂ, ಮುಂದೆ ಏನ್ ಬಂದು ದುಡಿತಾವ ಅವ್ರು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಶುಭ ಹಾರೈಸ್ತೀನಿ. 52ನೇ ಓದು, 51, 52 ಮುಗಿದ ನಂತರ 52ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀನಿ. ಇವತ್ತು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ನನ್ನ ಶಿವಕುಮಾರ ಸ್ವಾಮೀಜಿ ಆಶೀರ್ವಾದದಿಂದ ನಡೆಸ್ಕೊಟ್ಟಿದ್ದೀನಿ ಇದನ್ನ. ಜನಗಳು ಹೇಳದಂತೆ ಸುತ್ತಮುತ್ತ ಭಾಗದಲ್ಲಿ ತಮ್ಮ ಹುಟ್ಟುಹಬ್ಬ ಅಂತಂದ್ರೆ ಏನಾದ್ರೂ ಒಂದು ವಿಶೇಷತೆ ಅಂತ ಹೇಳ್ತಾರೆ. ಈ ವರ್ಷ ಏನೇನು ವಿಶೇಷತೆ ಇಟ್ಕೊಂಡು ಅದನ್ನ ನಾನು ಹೇಳೋದ್ರಿಂದ ಪ್ರಯೋಜನ ಇಲ್ಲ. ಜನಗಳ ಬಾಯಿಲೆ ಕೇಳ್ಕೊಂಬೋಗಿ ನೀವು, ಜನಗಳ ಬಾಯಿಲೆ ಹೇಳ್ಸ್ಕೊಂಬೋಗಿ ನೀವು. ನಾನು ಹೇಳಿದ್ರೆ ಅದು ಪ್ರಯೋಜನ, ನಾನು ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ನಮ್ಮ ಮಾವರೇ ಬೇರೆಯವ್ರ ಕೈಲಿ ಹೇಳ್ಸಿ ಸರ್. ಬೆಳಗ್ಗೆ ನೆನ್ನೆ ಸಂಜೆಯಿಂದ ಹಿಡಿದು ಇಲ್ಲಿವರೆಗೂ ಪ್ರಸಾದ ವಿನಿಯೋಗ ಮನೆ ಮುಂದೆ ನಡೀತಾ ಇದೆ. ಸಿದ್ಧಗಂಗೆ ಮಠದಲ್ಲಿ ಹೆಂಗ್ ನಡೀತದೋ ಹಂಗೆ ನಡೆಸಬೇಕು ಅನ್ನೋ ಒಂದು ಉದ್ದೇಶ ನಂದು. ಮತ್ತೆ ಊರಿನಲ್ಲಿ ಎಲ್ಲಾ ಮನೆಗೂ ಒಂದೇ ಮನೆಗೆ ಅವ್ರಿಗೆ ಇವ್ರಿಗೆ ಅಂತ ಇಲ್ಲ, ಒದಕೆಯನ್ನ ನೆನ್ನೆ ಹಂಚನೆ ಮಾಡಿ ಎಲ್ರಿಗೂ ಬರ್ತ್ಡೇಗೆ ಮತ್ತೆ ಮದ್ವೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲರೂ ನೆನ್ನೆ ಕರೆದಿದ್ದೀನಿ. ಅದರಿಂದ ನನಗೆ ಸಂತೋಷ ಆಗ್ತಾ ಇದೆ ಅಂದ್ರೆ ಏನಪ್ಪ ಅಂದ್ರೆ ನನ್ನ ತಮ್ಮನಾಗಿ ಇವತ್ತು ನಿಂತ್ಕೊಂಡು ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದಾನೆ. ಅವನಿಗೂ ಮತ್ತೆ ಹುಡುಗಿಯರ ತಂದೆಯವರು ನನ್ನ ಅಣ್ಣನಾಗಿ ಅವನು ಪಾಪ ಅಣ್ಣ ಅನ್ಕೊಂಡು ಯಾವಾಗಲೂ ಬೇರೆ ಮಾತಾಡಿಲ್ಲ. ಅವನು ನನ್ನ ಹತ್ರ ಕೆಲಸ ಮಾಡ್ಕೊಂಡವನೆ. ಅವ್ರಿಬ್ರಿಗೂ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಶುಭ ಹಾರೈಸ್ತೀನಿ. HB ಸುರೇಶ್, ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು.